ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ವರ್ಷ ಅಂತ ಹೇಳಿದ್ರೆ 2025 ಮತ್ತು 26ನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ SLC ಮಕ್ಕಳು ಏನು ರೆಡಿ ಆಗ್ತಾ ಇದ್ದೀರಿ? ಸೊ ಈ ವರ್ಷ ನೀವು ಮ್ಯಾಥ್ಸು ಯಾವ್ಯಾವ ಕಾನ್ಸೆಪ್ಟ್ಗಳನ್ನ ಓದ್ಕೊಳ್ಬೇಕು, ಎಷ್ಟು ಚಾಪ್ಟರ್ಸ್ ಇದೆ, ಪಾರ್ಟ್ 1 ಬುಕ್ಕಲ್ಲಿ ಯಾವ್ಯಾವ ಚಾಪ್ಟರ್ ಬರುತ್ತೆ, ಪಾರ್ಟ್ 2 ಅಲ್ಲಿ ಯಾವ್ಯಾವ ಚಾಪ್ಟರ್ಸ್ ಬರುತ್ತೆ, ಯಾವ ಚಾಪ್ಟರಲ್ಲಿ ಯಾವ ಕಾನ್ಸೆಪ್ಟು ಇಂಪಾರ್ಟೆಂಟು, ಸೊ ಅದರಲ್ಲೂ ಕೂಡ ಇಂಗ್ಲೀಷ್ ಮೀಡಿಯಮ್ ಮ್ಯಾಥ್ಸ್ ಲೆಕ್ಕಗಳನ್ನ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ಫಸ್ಟ್ ಕ್ಲಾಸ್ ಆಗಿರುತ್ತೆ. ಸೊ ನಿಮಗೇನಾದರೂ ಈ ಕ್ಲಾಸಲ್ಲಿ ನಾನು ಹೇಳ್ಕೊಡುವಂತಹ ಪ್ರಾಬ್ಲಮ್ ಮೆಥಡು ಕರೆಕ್ಟಾಗಿ ಅರ್ಥ ಆಯಿತು ಅನ್ನೋದಿದ್ರೆ, ನಾ ಹೇಳ್ಕೊಡ್ತಾ ಇರುವಂತಹ ಮೆಥಡಲ್ಲಿ ನೀವು ಪ್ರಾಬ್ಲಮ್ನ ಕಲ್ತ್ಕೊಳ್ತಿದ್ದೀವಿ ಅನ್ನುವಂತಹ ಫೀಲ್ ಏನಾದರೂ ನಿಮಗೆ ಬಂದಿದ್ದೆ ಆದರೆ ಕಂಟಿನ್ಯೂಸ್ ಆಗಿ ನನ್ನ ಒಂದು ಚಾನಲ್ನ ಫಾಲೋ ಮಾಡ್ಬೋದು. ನೀವು ಇವತ್ತಿಂದ ಸ್ಟಾರ್ಟ್ ಆಗಿರುವಂತಹ ವೀಡಿಯೋಸು ನಿಮ್ಮ ಮ್ಯಾಥ್ಸು ಕಂಪ್ಲೀಟ್ ಆಗಿ ಎಷ್ಟು ಕಾನ್ಸೆಪ್ಟ್ ಇದೆ, ಎಷ್ಟು ಚಾಪ್ಟರ್ ಇದೆ, ಅಷ್ಟು ಕಂಪ್ಲೀಟ್ ಆಗಿ ಹೇಳುವವರೆಗೂ ಕೂಡ ಕಂಟಿನ್ಯೂಸ್ ಆಗಿ ಕ್ಲಾಸಸ್ಗಳು ಬರ್ತಾ ಹೋಗುತ್ತೆ. ನಿಮಗೇನಾದರೂ ಈ ಒಂದು ಕ್ಲಾಸ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಮರೀದೆ ಕ್ಲಿಕ್ ಮಾಡ್ಕೊಂಡಿರಿ. ಸೊ SSLCಗೆ ಸಂಬಂಧಪಟ್ಟಾಗೆ ಮ್ಯಾಥ್ಸ್ ರಿಲೇಟೆಡ್ ಏನೇ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನಾ PUC ಲೆಕ್ಚರರ್ ಆಗಿರೋದ್ರಿಂದ ನನ್ನ ಚಾನಲಲ್ಲಿ PUCಗೆ ಸಂಬಂಧಪಟ್ಟಿರುವಂತಹ ಸಬ್ಜೆಕ್ಟ್ಗಳೇ ಜಾಸ್ತಿ ಬರ್ತಾ ಇರುತ್ತೆ. ಹಾಗಾಗಿ ನೀವು ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ನಾನು ಮ್ಯಾಥ್ಸಿಗೆ ಒಂದು ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡಿರ್ತೀನಿ. ಸೊ ಆ ಪ್ಲೇ ಲಿಸ್ಟಲ್ಲಿ ಮ್ಯಾಥ್ಸ್ ರಿಲೇಟೆಡ್ ಎಲ್ಲ ಕಾನ್ಸೆಪ್ಟ್ ನಿಮಗೆ ಸಿಗುತ್ತೆ. ಸೊ ಫಸ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಹೇಳ್ಕೊಡುವಂತಹ ಲೆಕ್ಕ ಕರೆಕ್ಟಾಗಿ ಅರ್ಥ ಆಗುತ್ತಾ ಅನ್ನೋದನ್ನ ಫಸ್ಟ್ ಅಬ್ಸರ್ವ್ ಮಾಡ್ಕೊಳ್ಳಿ. ನಾ ಹೇಳ್ಕೊಟ್ಟಿರುವಂತಹ ಕಾನ್ಸೆಪ್ಟು ಒಂದು ಲೆಕ್ಕನ ನೀವು ಟ್ರೈ ಮಾಡಿ, ನಿಮಗೆ ಅರ್ಥ ಆಗಿದ್ದೇ ಆದರೆ ನೆಕ್ಸ್ಟ್ ವಿಡಿಯೋಸ್ಗಳಿಂದ ನನ್ನನ್ನು ಫಾಲೋ ಮಾಡ್ಬೋದು. ಓಕೆನಾ? ಒನ್ಸ್ ಅಗೈನ್ ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮೈ ಸೆಲ್ಫ್ ಪಲ್ಲವಿ, ಐ ಆಮ್ ಕಾಮರ್ಸ್ ಲೆಕ್ಚರರ್. ಎಷ್ಟೋ ಮಕ್ಕಳಿಗೆ ಮ್ಯಾಥ್ಸು ಕಷ್ಟ ಅನ್ನುವಂತಹ ಫೀಲ್ ಆಗುತ್ತೆ. ಸೊ ಆ ಕಷ್ಟ ಅನ್ನುವಂತಹ ಫೀಲಿಂಗ್ ಬರಬಾರ್ದು ಅನ್ನುವಂತಹ ಕಾರಣಕ್ಕೆ ಈ ಒಂದು ಕಾನ್ಸೆಪ್ಟನ್ನು ಶುರು ಮಾಡಿರುವಂಥದ್ದು. ನನ್ನ ಚಾನಲ್ ತುಂಬ ವರ್ಷದಿಂದ ಇದೆ, ಬಟ್ ಈ ಕಾನ್ಸೆಪ್ಟ ಶುರು ಮಾಡಿರೋದು ಈ ಒಂದು ಟೈಮಿಂದ, ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟು ನಾವು ನಿಮ್ಮ ಬೋರ್ಡಿಂದ ಯಾವ್ಯಾವ ಚಾಪ್ಟರ್ಗಳಿದೆ ಅನ್ನೋದನ್ನು ಕರೆಕ್ಟಾಗಿ ಒಂದು ಸಲ ನೋಡ್ಕೊಂಡ್ಬಿಡಿ. ಯಾವ್ಯಾವ ಚಾಪ್ಟರ್ನ ನೀವು ಸ್ಟಡಿ ಮಾಡಬೇಕು ಅನ್ನೋದು. ಪಾರ್ಟ್ 1ನಲ್ಲಿ ಫಸ್ಟ್ ಚಾಪ್ಟರು ರಿಯಲ್ ನಂಬರ್ಸ್, ಸೆಕೆಂಡ್ ಚಾಪ್ಟರ್ ಪಾಲಿನಾಮಿಯಲ್ಸ್, next one pair of linear equation in two variables, quadratic equation chapter 4, chapter 5th AP arithmetic progressions, next to 6th chapter triangles, 7th chapter coordinate geometry. ಅದೇ ರೀತಿಯಾಗಿ ಪಾರ್ಟ್ 2 ಅಲ್ಲಿ ಇರುವಂತಹ ಕಾನ್ಸೆಪ್ಟ್ಗಳು ಚಾಪ್ಟರ್ 8 introduction to trigonometry, some applications of trigonometry chapter 9, Chapter 10 Circles, Chapter 11 Areas related to circles, Chapter 12 Surface areas and volumes. Next to Chapter 13 Statistics, Chapter 14 Probability. ಸೊ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಂಗ್ಲೀಷ್ ಮೀಡಿಯಮ್ ಏನೋ ತೊಗೊಂಡ್ಬಿಟ್ಟಿರ್ತೀವಿ ನಾವು ಕ್ಲಾಸು. ಇಂಗ್ಲೀಷ್ ಮೀಡಿಯಮಲ್ಲೇ ಎಕ್ಸಾಮ್ ಬರಿಬೇಕು ಅಂತ ಆಲ್ರೆಡಿ ಪ್ರಿಪೇರ್ ಕೂಡ ಆಗ್ತಾ ಇರ್ತೀವಿ. ಆದರೆ ನಮಗೆ ಲೆಕ್ಕನ ಹೇಗೆ ಮಾಡೋದು ಅಂತ ಕನ್ನಡದಲ್ಲಿ ಒಂದು ಸಲ ಎಕ್ಸ್ಪ್ಲೈನ್ ಮಾಡಿಬಿಟ್ರೆ ಸಾಕು, ನಾವು ಈಸಿಯಾಗಿ ಮಾಡಿಬಿಡ್ತೀವಿ ಅನ್ನುವಂತಹ ಮೆಂಟಾಲಿಟಿ ಇರುವಂತಹ ಮಕ್ಕಳು ತುಂಬಾ ಇರ್ತೀರಿ. ದಟ್ ಮೀನ್ಸ್ ಇಂಗ್ಲೀಷ್ ಮೀಡಿಯಮ್ ಇದ್ದರೂ ಕೂಡ ಒಂದು ಸಲ ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದರೆ ತುಂಬಾ ಈಸಿ ಆಗುತ್ತೆ. ಹಾಗಾಗಿ ಸೊ ಇದು ನನ್ನ ಫಸ್ಟ್ ಅಟೆಂಪ್ಟು. ಹೋಪ್ಫುಲಿ ಈ ಒಂದು ವಿಡಿಯೋ, ಈ ಒಂದು ಕ್ಲಾಸು ನಿಮಗೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ ಅಂತ ಭಾವಿಸಿದ್ದೀನಿ. ಹಾಗಾದರೆ ನಾವು ಚಾಪ್ಟರ್ 1 ಪಾರ್ಟ್ 1ನಲ್ಲಿ ಚಾಪ್ಟರ್ 1 ಏನಿದೆ ರಿಯಲ್ ನಂಬರ್ಸ್, ಈ ಒಂದು ಕಾನ್ಸೆಪ್ಟ್ ಮೇಲೆ ಏನೇನು ಕಾನ್ಸೆಪ್ಟ್ಗಳನ್ನ ಈ ಚಾಪ್ಟರಲ್ಲಿ ಮಸ್ಟ್ ಆ್ಯಂಡ್ ಶುಡ್ ನಾವು ಸ್ಟಡಿ ಮಾಡಲೇಬೇಕು, ಎಕ್ಸಾಮಿಗೆ ಗ್ಯಾರಂಟಿ ಬರುವಂತಹ ಕಾನ್ಸೆಪ್ಟ್ ಯಾವುದು ಅನ್ನೋದನ್ನು ಒಂದು ಸಲ ನೋಡಿಕೊಂಡು ಡೈರೆಕ್ಟ್ ನಾವು ಎಕ್ಸಸೈಸಿಗೆ ಹೋಗೋಣ. ಏನು ಮೇಡಮ್ ರಿಯಲ್ ನಂಬರ್ಸ್ ಬಗ್ಗೆ ನಮಗೆ ಹೇಳಲ್ವಾ ಕೇಳಿದರೆ, ನಿಮಗೇನಾದರೂ ರಿಯಲ್ ನಂಬರ್ಸಲ್ಲಿ ಏನು ಟೈಪ್ಸ್ ಬರುತ್ತೆ, ರಿಯಲ್ ನಂಬರ್ಸ್ ಅಂದರೆ ಏನು, ಅದು ಯಾವುದು ಗೊತ್ತೇ ಇಲ್ಲ ಅನ್ನೋದಿದ್ರೆ ನೆಕ್ಸ್ಟ್ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ರೀಸನ್, ನೀವು 9th ಸ್ಟ್ಯಾಂಡರ್ಡಲ್ಲೇ ಈ ಕಾನ್ಸೆಪ್ಟನ್ನ ಕಲ್ತ್ಕೊ ಬಂದಿರ್ತೀರಿ. ರ್ಯಾಷನಲ್ಲು, ಇರ್ಯಾಷನಲ್ಲು, ಹೋಲ್ ನಂಬರ್ಸು, ಈ ರೀತಿಯಾಗಿ ತುಂಬ ನಂಬರ್ಸ್ಗಳು, ಟೈಪ್ಸ್ ಆಫ್ ನಂಬರ್ಸ್ಗಳನ್ನ ನೀವು ನೀಟಾಗಿ ಕಲ್ತ್ಕೊ ಬಂದಿರ್ತೀರಿ. ಟೈಮ್ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಡೈರೆಕ್ಟಾಗಿ ಎಕ್ಸಸೈಸಿಗೆ ಹೋಗ್ತಾ ಇದ್ದೀನಿ. ನಿಮಗೂ ಕೂಡ ಎಕ್ಸಸೈಸಲ್ಲಿರುವಂತಹ ಲೆಕ್ಕವನ್ನು ಹೇಗೆ ಮಾಡಬೇಕು ಅಂತ ಕಲ್ತ್ಕೊಳ್ಬೇಕು ಅನ್ನುವಂತಹ ಹರಿಬರಿಯಲ್ಲೇ ನೀವು ಇರ್ತೀರಿ. ಹಾಗಾಗಿ ನಾನು ಡೈರೆಕ್ಟು ಕಾನ್ಸೆಪ್ಟಿಗೆ ಹೋಗ್ತೀನಿ. ಓಕೆ, ಹಾಗಾದರೆ ಚಾಪ್ಟರ್ 1ನಲ್ಲಿ ಏನೇನು ಕಾನ್ಸೆಪ್ಟ್ ಕವರ್ ಮಾಡಬೇಕು? ಸೊ ಚಾಪ್ಟರ್ ಅಂತ ಬಂದಾಗ ಅಲ್ಲಿ ನಾವೇನು ಕಾನ್ಸೆಪ್ಟ್ ಫಸ್ಟ್ ತಿಳ್ಕೊಳ್ಬೇಕು ಅನ್ನೋದು ಪಕ್ಕ ನಮಗೆ ಗೊತ್ತಿರಬೇಕು. ಫಸ್ಟು ನಾನು ಇಂಪಾರ್ಟೆನ್ಸ್ ಕೊಡುವಂಥದ್ದು ಇಲ್ಲಿ ಯಾವುದು ಅಂತ ಹೇಳಿದ್ರೆ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥಮೆಟಿಕ್.
ಇಲ್ಲಿದೆ ಅಲ್ವಾ, ಥೇರಮ್ 1.1 ಫಂಡಮೆಂಟಲ್ ಥೇರಮ್ ಆಫ್ ಅರಿಥಮೆಟಿಕ್ ಏನಿದೆ, ಈ ಕಾನ್ಸೆಪ್ಟನ್ನು ಕರೆಕ್ಟಾಗಿ ನೀವು ಕಲ್ತ್ಕೊಳ್ಬೇಕು. ಓಕೆ ಅಲ್ಲ? ಇದು ಏನು ಅನ್ನೋದನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಥಿಯರಿ ಕಾನ್ಸೆಪ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಕಾರಣ ನಾವೀಗ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಣ. ಸೊ ಫಂಡಮೆಂಟಲ್ ಥೇರಮ್ ಆಫ್ ಅರಿಥಮೆಟಿಕ್ 1.1 ಕಷ್ಟ ಆದರೂ ಪರವಾಗಿಲ್ಲ, ಪ್ರೀತಿಯಿಂದ ಇಷ್ಟಪಟ್ಟು ಕಲೀರಿ, ಗ್ಯಾರಂಟಿ ಇದು ಬರುತ್ತೆ. ಸೊ ಇದಕ್ಕೆ ವರ್ಡ್ ಬೈ ವರ್ಡ್ ಮೀನಿಂಗ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಎ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಆ್ಯಂಡ್ ದಿಸ್ ಫ್ಯಾಕ್ಟರೈಸೇಷನ್ ಈಸ್ ಯೂನಿಕ್ ಅಪಾರ್ಟ್ ಫ್ರಮ್ ದ ಆರ್ಡರ್ ಇನ್ ವಿಚ್ ದ ಪ್ರೈಮ್ ಫ್ಯಾಕ್ಟರ್ಸ್ ಅಕ್ಕರ್. ಸೊ ಇದೇ ಕಾನ್ಸೆಪ್ಟ್ ಮೇಲೆ ನಾವು ಪ್ರಾಬ್ಲಮ್ ಮಾಡೋದ್ರಿಂದ ನಿಮಗೆ ಅರ್ಥ ಆಗುತ್ತೆ ಈಸಿಯಾಗಿ. ಸೊ ಹಾಗಾದರೆ ಫಂಡಮೆಂಟಲ್ ಥೇರಮ್ ಆಫ್ ಅರಿಥಮೆಟಿಕ್ ಅನ್ನುವಂತಹ ಒಂದು 2 ಲೈನ್ ಇರುವಂತಹ ಒಂದು ಥೇರಮ್ ನಾವು ನೋಡ್ಕೊಳ್ಬೇಕು. ಹೌದಾ ಮಕ್ಕಳೇ? ಇದು ಫಸ್ಟು. ಹಾಗಾದರೆ ಸೆಕೆಂಡ್ ಏನು ಕಲಿಬೇಕು? ಸೆಕೆಂಡ್ ಇಂಪಾರ್ಟೆಂಟ್ ಆಗಿ ವಾಟ್ ಈಸ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಹೇಳಿದ್ರೆ, ಒಂದು ನಂಬರ್ನ ಕೊಡ್ತಾರೆ ಅವರೇ, ಒಂದು ನಂಬರ್ನ ಅವರೇ ಎಕ್ಸಾಮಲ್ಲಿ ಕೇಳಿ ಆ ನಂಬರ್ಗೆ ನೀವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ನೀವೇನು ಮಾಡಬೇಕು, ಅದನ್ನು ಡಿವೈಡ್ ಮಾಡ್ತಾ ಬರಬೇಕು. ಸೊ ಒಂದು ಗೊತ್ತಿರಬೇಕು, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂಡರಲ್ಲಿ ಅವ್ರು ಯಾವುದೇ ನಂಬರ್ನ ಕೊಟ್ಟರು ಕೂಡ ಡಿವೈಡ್ ಮಾಡುವಾಗ ನಾವು ಪ್ರೈಮ್ ನಂಬರ್ಸ್ನೇ ಯೂಸ್ ಮಾಡಬೇಕು. ಹಾಗಾದರೆ ಪ್ರೈಮ್ ನಂಬರ್ಸ್ ಅಂದರೆ ಏನು ಅಂತ ಈಗ ನೆಕ್ಸ್ಟ್ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೆಕ್ಸ್ಟು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಆದ್ರ ಮೇಲೆ LCM ಮತ್ತು HCF. ತುಂಬ ಈಸಿ ಮಕ್ಕಳೇ ನೋಡಿ, ಇದು 4 ಕಾನ್ಸೆಪ್ಟ್. ಒಂದು ಥೇರಮ್ ಕಲ್ತ್ಕೊಳ್ಬೇಕಾ, ಆಮೇಲೆ ಕೊಟ್ಟಿರುವಂತಹ ನಂಬರಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ನಾವು ಡಿವೈಡ್ ಮಾಡೋದು ಕಲ್ತ್ಕೊಳ್ಬೇಕಾ, 2 ಕಾನ್ಸೆಪ್ಟ್ ಆಯಿತಾ. ನೆಕ್ಸ್ಟು LCM HCF. ಈ 4 ಕಾನ್ಸೆಪ್ಟ್ ಕಲ್ತ್ಕೊಂಡ್ರೆ ರಿಯಲ್ ನಂಬರ್ ಚಾಪ್ಟರ್ ಕ್ಲೋಸ್ ಆಗುತ್ತೆ. ಹಾಗಾಗಿ ಈಸಿಯಾಗಿ ಕಲ್ತ್ಕೊಳ್ಬೇಕು ನೀವು. ಫಸ್ಟ್ ಸ್ಟೆಪ್ಪಿಂದ ಕರೆಕ್ಟಾಗಿ ನೋಡ್ಕೊಂಡು ಹೋಗಬೇಕು. ಹಾಗಾದರೆ ಫಸ್ಟು ನಾವು ಎಕ್ಸಸೈಸಿಗೆ ಬಂದುಬಿಡೋಣ, ನಿಮಗೆ ಅರ್ಥ ಆಗುತ್ತೆ. ಅದಕ್ಕಿಂತ ಮುಂಚೆ ಪ್ರೈಮ್ ಫ್ಯಾಕ್ಟರ್ಸ್ ಹೇಳಬೇಕಲ್ವ ನಾನು. ಈಗ ನೋಡಿ, ಪ್ರೈಮ್ ನಂಬರ್ಸ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇವಾಗ 140 ಅಂತ ಇದೆ ಅಲ್ಲ ಮಕ್ಕಳೇ, ಈ 140ಯನ್ನು ನಾನು ಡಿವೈಡ್ ಮಾಡಬೇಕು. 140ಯನ್ನು ಡಿವೈಡ್ ಮಾಡುವಾಗ ಸೊ ಇಲ್ಲಿ ಯೂನಿಟ್ ಪ್ಲೇಸಲ್ಲಿ 0 ಇರೋದ್ರಿಂದ ನಮಗೆ 100% ಗ್ಯಾರಂಟಿ ಇದು 2 ಟೇಬಲಲ್ಲಿ ಹೋಗುತ್ತೆ, 2 ಮಗ್ಗಿಯಲ್ಲಿ ಹೋಗುತ್ತೆ ಅನ್ನೋದು ಗ್ಯಾರಂಟಿ. ನಾನು ಏನು ಮಾಡ್ತೀನಿ, 2 7 14, 2 7 14, 2 7 14 ಅಂತ ಬರೆದು 0ವನ್ನು ಹಾಗೆ ಇಳಿಸ್ಕೊಳ್ತೀನಿ. ಎಗೈನ್ ಮತ್ತೆ 0 ಬಂದಿರೋದ್ರಿಂದ ಮತ್ತೆ 2 ಟೇಬಲಲ್ಲಿ ಹೋಗುತ್ತೆ. ಹಾಗಾಗಿ ನಾನು 2 3 6, 2 3 6 ಮಾಡಿಕೊಂಡೆ. ಸೊ 2 3 6 ಅಂದರೆ 7ರಲ್ಲಿ 6 ಹೋದರೂ 1 ಉಳಿತು, ಪಕ್ಕದಲ್ಲಿ 0 ಇದೆ, ಎಷ್ಟಾಯಿತು? 10 ಆಯಿತು. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. 2 3 6 ಆಯಿತು, ಇಲ್ಲಿರೋದು 7, 6 ಹೋದರೆ 7ರಲ್ಲಿ ಉಳಿಯೋದೆಷ್ಟು? 1 ಪಕ್ಕದಲ್ಲಿ 0 ಇದೆ, ಅವಾಗ ಎಷ್ಟಾಯಿತು? 10 ಆಯಿತು. 2 5 10. ತುಂಬ ಮಕ್ಕಳಿಗೆ ಬೇಸಿಕ್ ಬರಲ್ಲ ಅನ್ನುವಂತಹ ಮಕ್ಕಳು ನೋಡಿ, ಈಗ 70ನ್ನು ನಾನು 2ರಿಂದ ಡಿವೈಡ್ ಮಾಡಿದಾಗ 2 3 6 ಆಯಿತಾ, 7ರಲ್ಲಿ 6 ಹೋದರೆ 1 ಉಳಿತಾ, ಈ 0ಯನ್ನು ಕೆಳಗೆ ಇಳಿಸ್ಕೊಂಡ್ರೆ 10 ಆಯಿತಾ. ನೆಕ್ಸ್ಟು 2 5 10, ಇದೇ 35ನ್ನು ನಾನಿಲ್ಲಿ ಡೈರೆಕ್ಟಾಗಿ ಬರೆದಿದ್ದೀನಿ ಅಷ್ಟೇ. ಹೌದಾ? ನೆಕ್ಸ್ಟು ಇಲ್ಲಿ 2 1 2, ಈಗ 3ರಲ್ಲಿ 2 ಹೋದರೆ ಎಷ್ಟು ಉಳಿತು? ಮತ್ತು 1 ಉಳಿತು. ಹೌದಾ? 2 1 2 ಆಯಿತು, 3ರಲ್ಲಿ 2 ಹೋದ್ರೂ 1 ಉಳಿತು, ಪಕ್ಕದಲ್ಲಿ 5 ಇದೆ, 15 ಆಯಿತು. ಇವಾಗ ನೋಡಿ 15 2 ಮಗ್ಗಿಯಲ್ಲಿ ಬರುತ್ತಾ? ಬರಲ್ಲ. ಅವಾಗ ನಾವೇನು ಮಾಡಬೇಕು? ಸೊ ಈ 2 ನಾವು ತಗೊಳಕ್ಕಾಗಲ್ಲ, ಈ ಟೇಬಲಲ್ಲಿ ಬರಲ್ಲ. ನೆಕ್ಸ್ಟ್ ಯಾವ ನಂಬರ್ ತಗೋಬೇಕು? 3 ಟೇಬಲ್ ತಗೋಬೇಕು. ಅರೆ ಹಾಗಾದರೆ 3 ಟೇಬಲೇ ತಗೋಬೇಕು ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಪ್ರೈಮ್ ನಂಬರ್ಸ್ ಅಂತ ನಾನು ಏನೇನು ಕೊಟ್ಟಿದ್ದೀನಿ ಈ ನಂಬರು. ಫಸ್ಟು ಅವ್ರು ಕೊಟ್ಟಿರುವಂತಹ ನಂಬರು 2 ಮಗ್ಗಿಯಲ್ಲಿ ಹೋಗುತ್ತಾ, 2 ಟೇಬಲಲ್ಲಿ ಹೋಗುತ್ತಾ ನೋಡ್ಕೊಳ್ಳಿ. 2 ಟೇಬಲಲ್ಲಿ ಹೋಗಲ್ಲ. ಇಲ್ಲಿ 35 ಬಂತಲ್ವ ಮಕ್ಕಳೇ, ಇವಾಗ ಇದು 2 ಟೇಬಲಲ್ಲಿ ಯಾವಾಗ ಹೋಗಲ್ಲ ಅಂತ ಗೊತ್ತಾಯಿತು. ನಾನು 3 ಟೇಬಲ್ ತಗೊಳ್ತೀನಿ. ಆವಾಗ 3 1 3, ಹೌದಾ? ಆಮೇಲೆ ನೋಡಿದ್ರೆ ಇಲ್ಲಿ 5 ಇದೆ, 3 ಟೇಬಲಲ್ಲಿ 5 ಬರುತ್ತಾ? ಮತ್ತೆ 5 ಬರಲ್ಲ. ಹಾಗಾದರೆ ಈ 3 ಕೂಡ ರಾಂಗ್ ಆಯಿತು. ಹಾಗಾದರೆ ನೆಕ್ಸ್ಟ್ ಯಾವ ತಗೋಬೇಕು? 2 ಆಯಿತು, 3 ಆಯಿತು, ನೆಕ್ಸ್ಟು 5 ತಗೋಬೇಕು. ಹಾಗಾದರೆ 5 ಟೇಬಲ್ ತೊಗೊಂಡು ನೋಡೋಣ. 5 7 35, ಹಾಂ ಹೋಗುತ್ತೆ ಅಂತ ಗೊತ್ತಾಯಿತು. ಆವಾಗ ನಾವು ಲೆಕ್ಕವನ್ನು ನೀಟಾಗಿ ಮಾಡಬೇಕಾದ್ರೆ 140 ಅಂತ ಬರ್ಕೊಂಡು 2 7 14, 0ಗೆ 0, 2 3 6, 2 5 10 ಅಂತ ಬರೆದು 3 ಟೇಬಲಲ್ಲಿ ಹೋಗಲ್ಲ ಅಂತ ನಮಗೆ ಗೊತ್ತು. 7 5 35 ಅಂತ ಮಾಡಿಕೊಂಡು 5 1 5. ಹಾಗಾದರೆ 140 ಇದರ ಪ್ರೈಮ್ ಫ್ಯಾಕ್ಟರ್ಸ್ ಏನಾಯಿತು ಅಂತ ಹೇಳಿದ್ರೆ, ನಾವಿಲ್ಲಿ ಡಿವೈಡ್ ಮಾಡಿದಾಗ 2 × 2 × 7 × 5 ಇದಿಷ್ಟು ಇವಾಗ ಆನ್ಸರ್ ಬಂತು. ಹಾಗಾದರೆ ನೀವಿಲ್ಲಿ ಏನು ಕಲ್ತ್ಕೊಳ್ಬೇಕು ಅಂತ ಹೇಳಿದ್ರೆ, ಫಸ್ಟಿಂದ ಯಾವ ಟೇಬಲಲ್ಲಿ ನಾವು ಡಿವೈಡ್ ಮಾಡ್ತಾ ಹೋಗಬೇಕು, ಯಾಕೆ ಇದೇ ಟೇಬಲಲ್ಲಿ ಡಿವೈಡ್ ಮಾಡಬೇಕು ಮಕ್ಕಳೇ? ಪ್ರೈಮ್ ನಂಬರ್ಸ್ ಅಂತ ಹೇಳಿದ್ರೆ ಆ ಮಗ್ಗಿಯಲ್ಲಿ ಬಿಟ್ಟು ಅಥವಾ 1 ಮಗ್ಗಿಯಲ್ಲಿ ಹೋಗುತ್ತೆ, ನಂಬರ್ 1 ಟೇಬಲಲ್ಲಿ ಹೋಗುತ್ತೆ, ಅದು ಬಿಟ್ಟು ಅದೇ ಮಗ್ಗಿಯಲ್ಲಿ ಡಿವೈಡ್ ಆಗುವಂಥದ್ದು. ಇಲ್ಲಿ ನೋಡಿ
2, 3, 5, 7. ನಾನು ಯಾಕೆ 9 ತಗೊಂಡಿಲ್ಲ, ಡೈರೆಕ್ಟಾಗಿ 11 ತಗೊಂಡಿದ್ದೀನಿ ಅಂತ ಹೇಳಿದ್ರೆ, ಈ 9 3 ಮಗ್ಗಿಯಲ್ಲೂ ಬರುತ್ತೆ. 3 3ಲಿ 9. ನೆಕ್ಸ್ಟು ಈ 9 ಮಗ್ಗಿಯಲ್ಲೂ ಬರುತ್ತೆ. 9 1ಲಿ 9. ಹಾಗಾಗಿ 2 ಅಥವಾ 2ಕ್ಕಿಂತ ಹೆಚ್ಚು ಮಗ್ಗಿಗಳಲ್ಲಿ ಬರುವಂತಹ ನಂಬರ್ಗಳು ಪ್ರೈಮ್ ಫ್ಯಾಕ್ಟರ್ಸ್ ಆಗಿರೋದಿಲ್ಲ, ಪ್ರೈಮ್ ನಂಬರ್ಸ್ ಆಗಿರೋದ್ರಿಲ್ಲ. ಅದೇ ಮಗ್ಗಿಯಲ್ಲಿ ಬರುವಂತಹ ನಂಬರ್ಗಳಾಗಿರಬೇಕು. ಈಗ 11ರ ಮಗ್ಗಿಯಲ್ಲಿ ಬರುತ್ತೆ, ಹೆಚ್ಚಂದ್ರೂ 1 ಮಗ್ಗಿಯಲ್ಲಿ ಬರುತ್ತೆ, ಒಂದು ಕಾಮನ್ನು. 11 ಮಗ್ಗಿಯಲ್ಲಿ ಬಿಟ್ಟು ಬೇರೆ ಮಗ್ಗಿಯಲ್ಲಿ ಬರಲ್ಲ. ಹಾಗಾಗಿ ನಾವು 11ನ ಪ್ರೈಮ್ ನಂಬರ್ ಅಂತ ಕರಿತೀವಿ. ಎರಡೂ ಕೂಡ ನಿಮಗೆ ಅನಿಸ್ಬೋದು 2 ಈವನ್ ನಂಬರು ಸಮಸಂಖ್ಯೆ ಅಲ್ಲ ಅಂತ. ಇಲ್ಲ, ಎರಡೂ ಕೂಡ 2 ಮಗ್ಗಿಯಲ್ಲಿ ಬಿಟ್ಟು ಬೇರೆ ಯಾವ ಮಗ್ಗಿಯಲ್ಲಿ ಬರುತ್ತೆ? 3, 4, 5 ಯಾವ ಮಗ್ಗಿಯಲ್ಲೂ ಬರಲ್ಲ. 13 ಮಗ್ಗಿಯಲ್ಲಿ ಬಿಟ್ಟು ಬೇರೆ ಯಾವ ಮಗ್ಗಿಯಲ್ಲೂ ಬರಲ್ಲ. 21 ನೋಡಿ, 3 ಮಗ್ಗಿಯಲ್ಲಿ ಬರುತ್ತೆ. 3 7 21. 7 ಮಗ್ಗಿಯಲ್ಲಿ ಬರುತ್ತೆ. 7 3 21. ಆದರೆ 23 ಆ ಮಗ್ಗಿಯಲ್ಲಿ ಬಿಟ್ಟು ಬೇರೆ ಮಗ್ಗಿಯಲ್ಲಿ ಬರಲ್ಲ. ಹಾಗಾಗಿ ಯಾವ ನಂಬರು ಅದೇ ಮಗ್ಗಿಯಲ್ಲಿ ಬರುತ್ತೆ, ಅದು ಬಿಟ್ಟು ಬೇರೆ ಮಗ್ಗಿಯಲ್ಲಿ ಬರಲ್ಲ ನೋಡಿ, ಅದು ಪ್ರೈಮ್ ನಂಬರ್ಸ್. ಇಲ್ಲಿ ಬರೆದಿರುವಂತಹ ನಂಬರು ಈ ಮಗ್ಗಿಯಲ್ಲಿ ಬಿಟ್ಟು ಬೇರೆ ಮಗ್ಗಿಯಲ್ಲಿ ಬರಬಾರ್ದು, ಇದು ಪ್ರೈಮ್ ನಂಬರ್ಸು. ಹಾಗಾಗಿ 2, 3, 5, 7, 11, 13, 17, 19, 23, 29 ಈ ರೀತಿಯಾಗಿ ನಾನು ಇಲ್ಲೊಂದಿಷ್ಟು ನಂಬರ್ ಬರೆದಿದ್ದೀನಲ್ಲ, ಈ ನಂಬರ್ಗಳು ನಿಮಗೆ ಗೊತ್ತಿರಬೇಕು. ಈ ನಂಬರ್ ಗೊತ್ತಿದ್ರೆ ಮಾತ್ರ ಲೆಕ್ಕವನ್ನು ಮಾಡಲಿಕ್ಕೆ ಸಾಧ್ಯ. ಹಾಗಾದರೆ ನಾನು ಡೈರೆಕ್ಟಾಗಿ ಇವಾಗ ಎಕ್ಸಸೈಸಿಗೆ ಹೋಗ್ತೀನಿ. ನೀಟಾಗಿ ಕಲ್ತ್ಕೊಳ್ತಾ ಹೋಗಿ ಮಕ್ಕಳೇ, ತುಂಬ ಈಸಿ ಇದೆ. ಎಕ್ಸ್ಪ್ರೆಸ್ ಈಚ್ ನಂಬರ್ ಪ್ರತಿಯೊಂದು ನಂಬರನ್ನು ಆಸ್ ಎ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್. ಇಲ್ಲಿ ಬಂದ್ಬಿಡ್ತು ವರ್ಡು, ಪ್ರೈಮ್ ಫ್ಯಾಕ್ಟರ್ಸ್ ಅನ್ನುವಂತಹ ವರ್ಡ್ ಬಂದ್ಬಿಡ್ತು. ಪ್ರೈಮ್ ಫ್ಯಾಕ್ಟರ್ಸ್ ಅನ್ನುವಂಥ ವರ್ಡ್ ಬಂತು ಅಂದರೆ ನಮಗೆ ಗೊತ್ತಿದೆ ಅಲ್ವಾ, 2, 3, 5, 7, 11, 13 ಇದರಿಂದ ಡಿವೈಡ್ ಮಾಡಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಹಾಗಾದರೆ ನಾವೇನು ಮಾಡೋಣ, ಫಸ್ಟ್ ನಂಬರ್ನ ತಗೊಳ್ಳೋಣ, 140. ಫಸ್ಟ್ ನಂಬರು 140. ಓಕೆ, ಇವಾಗ ಕ್ವಶನ್ ನಂಬರ್ 140 ನೋಡಿ ಎಷ್ಟು ಈಸಿ ಇದೆ. ಇವಾಗ ನಾನು ಡಿವೈಡ್ ಮಾಡ್ತಾ ಹೋಗ್ಲಾ. 140ಯನ್ನು ಫಸ್ಟು 2 7 14, 0ಗೆ ಹಾಗೆ 0. ನೆಕ್ಸ್ಟು ಇಲ್ಲಿ 0 ಬಂದಿರೋದ್ರಿಂದ ಮತ್ತೆ 2 ಮಗ್ಗಿಯಲ್ಲಿ ಹೋಗುತ್ತೆ. 2 3 6, 7ರಲ್ಲಿ 6 ಹೋದರೆ 1 ಉಳಿತು, ಅಲ್ಲಿಗೆ 1 ಅಂತ ಹೇಳಿದ್ರೆ ಪಕ್ಕದಲ್ಲಿ 0 ಇದೆ, 10 ಆಯಿತು. 2 5ಲಿ 10. ನಮಗೆ ಗೊತ್ತಿದೆ 3 ಮಗ್ಗಿಯಲ್ಲಿ ಹೋಗಲ್ಲ. ನೆಕ್ಸ್ಟು 2 ಆದ್ರ ಮೇಲೆ 5 ಅಂತೂ 2 ಮಗ್ಗಿಯಲ್ಲಿ ಬರಲ್ಲ. 3 ಮಗ್ಗಿ ತೊಗೋಬೇಕು. 3 1ಲಿ 3 ತೊಗೊಂಡ್ರೆ ಮತ್ತೆ ಇಲ್ಲಿ 3 1ಲಿ 3 ಮಾಡಿದ್ರೆ ಉಳಿಯುತ್ತೆ 35. 3 ಮಗ್ಗಿಯಲ್ಲಿ 35 ಬರೋದೇ ಇಲ್ಲ. ಹಾಗಾಗಿ 5 ಮಗ್ಗಿಯಲ್ಲಿ ತೊಗೊಳ್ಳೋಣ. 5 7ಲಿ 35. ನೆಕ್ಸ್ಟು 7 ಯಾವ ಮಗ್ಗಿಯಲ್ಲಿ ಬರುತ್ತೆ ಅಂತ ಹೇಳಿದ್ರೆ 7 ಮಗ್ಗಿ ಬಿಟ್ಟು ಬೇರೆ ಯಾವ ಮಗ್ಗಿಯಲ್ಲೂ ಬರಲ್ಲ. ಓಕೆನಾ? ಸೊ ಇದಿಷ್ಟು ಡಿವೈಡ್ ಮಾಡ್ಕೊಳ್ಬೇಕು. ಇವಾಗ 140 ಡಿವೈಡ್ ಮಾಡಿದಾಗ ನಮಗೆ 2 ಇಂಟು 5 ಇಂಟು 7 ಸಿಕ್ತು. ಈ 1 ತಗೊಳ್ಳೋದು ಬೇಡ. ಓಕೆನಾ? 2 ಇಂಟು 5 ಇಂಟು 7 ಸಿಕ್ತು. ಸೊ 2 2 ಸಲ ಇರೋದ್ರಿಂದ 2 ಟೈಮ್ಸ್ ಇರೋದ್ರಿಂದ ನಾವೇನು ಮಾಡೋಣ, 2 ಸ್ಕ್ವೇರ್ ಅಂತ ತಗೊಳ್ಳೋಣ. ಓಕೆನಾ? 2 ಸ್ಕ್ವೇರ್ ಇಂಟು 5 ಇಂಟು 7 ಅಷ್ಟೆ, ಮುಗೀತು. ಇದು ನಂಬರ್ 1. ಓಕೆನಾ? ಸೆಕೆಂಡು 156 ಇದೆ. ಸೊ 156 ಸೆಕೆಂಡ್ ನಂಬರ್ 156. ನಮಗೆ ಇಲ್ಲಿ ಯೂನಿಟ್ ಪ್ಲೇಸಲ್ಲಿ 6 ಇರೋದ್ರಿಂದ ಈಸಿಯಾಗಿ 2 ಟೇಬಲಲ್ಲಿ ಹೋಗ್ಬಿಡತ್ತೆ. 2 7ಲಿ 2 7s 14, 2 7ಲಿ 14, 15ರಲ್ಲಿ 14 ಹೋದರೆ 1 ಉಳಿಯುತ್ತೆ, ಪಕ್ಕದಲ್ಲಿ 6 ಇದೆ, 16 ಆಯಿತು. 2 8ಲಿ 16. ನೆಕ್ಸ್ಟು 8 ಇರೋದ್ರಿಂದ ಎಗೈನ್ 2 ಟೇಬಲಲ್ಲಿ ಹೋಗುತ್ತೆ. 2 3ಲಿ 6, 7ರಲ್ಲಿ 6 ಹೋದರೂ 1 ಉಳಿತು, ಪಕ್ಕದಲ್ಲಿ 8 ಆಯಿತು, 18. ಅಲ್ಲಿಗೆ 2 9ಲಿ 18. ಈಗ 9 ಬಂದಿದೆ. 9 3 ಟೇಬಲಲ್ಲಿ ಬರುತ್ತೆ. 3 3s 9 ಈ ರೀತಿ 9ಇಂದ ಎಂಡ್ ಆಗ್ತಿದೆ ಅಂದರೆ ಅದು 3 ಟೇಬಲಲ್ಲಿ ಬರುತ್ತೆ ಅಂತ ಅರ್ಥ. ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕು. ನಾನೇನು ಮಾಡ್ತೀನಿ, 3 ಟೇಬಲಲ್ಲಿ 3 1ಲಿ 3 ಮುಗೀತು. 3 3ಲಿ 9. ನೆಕ್ಸ್ಟು 13 ಇದೆ. ನಮಗೆ ಗೊತ್ತಿದೆ 13 ಆ ಮಗ್ಗಿಯಲ್ಲಿ ಬಿಟ್ಟು ಬೇರೆ ಮಗ್ಗಿಯಲ್ಲಿ ಬರಲ್ಲ, ಯಾಕಂದ್ರೆ ಅದು ಪ್ರೈಮ್ ನಂಬರು. ಹಾಗಾಗಿ ನಾನೇನು ಮಾಡ್ತೀನಿ, 13 1ಲಿ 13. ಅಂದರೆ ಈಗ ನಾವು 156ಅನ್ನು ಡಿವೈಡ್ ಮಾಡಿದಾಗ ನಮಗೆ 2 ಇಂಟು 2 ಇಂಟು 3 ಇಂಟು 13 ಈ ರೀತಿ ಸಿಕ್ತು. 2 ಟೈಮ್ಸ್ ಇದೆ ಅಲ್ವಾ ಮಕ್ಕಳೇ, ಅದಕ್ಕೆ ನಾವೇನು ಮಾಡೋಣ, 2 ಸ್ಕ್ವೇರ್ ಅಂತ ಬರೆಯೋಣ ಅಲ್ವಾ. ನೆಕ್ಸ್ಟು 3ಗೆ 3 ಬರೆಯೋಣ, 13ಗೆ 13 ಬರೆಯೋಣ. ಕರೆಕ್ಟಾ? ಸೊ 2 ಲೆಕ್ಕ ಮುಗ್ದೋಯ್ತು. ನೋಡಿ ಎಷ್ಟಿದೆ. ಇಲ್ಲಿ ಎಷ್ಟು ಈಸಿ ಆಗಬೇಕು ಅಂತ ಹೇಳಿದ್ರೆ ನಿಮಗೆ, ನೀವು ಪ್ರೈಮ್ ನಂಬರ್ಸ್ ಯಾವುದು ಅಂತ ಕರೆಕ್ಟ್ ಗೊತ್ತಿರಬೇಕು. ಡಿವೈಡ್ ಮಾಡಲಿಕ್ಕೆ ನಿಮಗೆ ಕರೆಕ್ಟಾಗಿ ಬರಬೇಕು. ಓಕೆನಾ? ನೆಕ್ಸ್ಟು
ಕ್ವಶನ್ ನಂಬರ್ 3 ಹೋಗ್ಬಿಡೋಣ. 3 ಅವ್ರ ಬುಕ್ಕಲ್ಲಿ ಯಾವ ನಂಬರ್ ಕೊಟ್ಟಿದ್ದಾರೆ? 3825 ಕೊಟ್ಟಿದ್ದಾರೆ ನೋಡಿ. 3825 ಬರ್ಕೊಳ್ಳಿ. 3825. ಸೊ ನಾವಿವಾಗ 3825ನ ಡಿವೈಡ್ ಮಾಡಬೇಕಾದ್ರೆ ಯೂನಿಟ್ ಪ್ಲೇಸಲ್ಲಿ ಬಿಡಿ ಸ್ಥಾನದಲ್ಲಿ 5 ಇದೆ. 5 ಇದ್ದರೆ 2 ಟೇಬಲಲ್ಲಿ ಹೋಗುತ್ತಾ? ಹೋಗಲ್ಲ. ಹಾಗಾಗಿ ನಾವೇನು ಮಾಡಬೇಕು? 3ಯಲ್ಲಿ 5 ಬರುತ್ತೆ. 3 5 15 ಹಾಗೆಲ್ಲ ಬರುತ್ತೆ. ಬಟ್ 3 ಟೇಬಲ್ ಹೋಗುತ್ತಾ ಅಂತ ಒಂದ್ಸಲ ನೀವು ನೋಡ್ಕೊಳ್ಬೇಕು, ಅಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ನಾನಿವಾಗ 3 ಟೇಬಲಲ್ಲಿ ಹೋಗುತ್ತೆ ಅನ್ನೋ ಕಾರಣಕ್ಕೆ 3 ಟೇಬಲ್ಲೇ ತೊಗೊಳ್ತಾ ಇದ್ದೀನಿ. ಹೇಗೆ? 3 1 3 ಮುಗೀತು. ನೆಕ್ಸ್ಟ್ 8 ಇದೆ. 3 2 6 ಕರೆಕ್ಟಾ? 8ರಲ್ಲಿ 6 ಹೋದರೆ 2 ಉಳಿತು, ಪಕ್ಕದಲ್ಲಿ 22 ಆಯ್ತು. ಇವಾಗ 22 ಅಂತ ಹೇಳಿದ್ರೆ 3 7 21, 22ರಲ್ಲಿ 21 ಹೋಯಿತು, 3 7 21, ಈಗ 1 ಉಳಿತು, 15 ಆಯಿತು. 3 5 15. ಸೊ ಈ ರೀತಿ ಡಿವೈಡ್ ಮಾಡೋಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ನೀವು 3825ನ್ನ 3 ಮಗ್ಗೆಯಲ್ಲಿ ಹೋಗುತ್ತಂತ ಮೇಡಮ್ ಹೇಳಿದಾರಲ್ವಾ. ಸೊ ಅದಕ್ಕೆ 3 1 3. ನೆಕ್ಸ್ಟು 825 ಇಳಿಸ್ಕೊಳ್ಳಿ. 3 2 6, 8ರಲ್ಲಿ 6 ಹೋದರೆ 2, ಕೆಳಗೆ ಮತ್ತೆ 2 ನಿಲ್ಲಿಸ್ಕೊಂಡ್ರೆ 22. 3 7 21, 22ರಲ್ಲಿ 21, ಇಲ್ಲಿ 0 ಬಂತು, 2ರಲ್ಲಿ 1 ಹೋದರೆ 1. ನೆಕ್ಸ್ಟು 5ನ್ನ ಹಾಗೆ ಇಳಿಸ್ಕೊಂಡಾಗ 15, 3 5 15. ತುಂಬ ಕಷ್ಟ ಆಯಿತು ಅಂದರೆ ಈ ರೀತಿ ಮಾಡ್ಕೊಳ್ಬಹುದು. ಸೊ ನಮ್ಗೆ ಅವಿಗೆ ಎಷ್ಟು ಬಂದಿದೆ? 1275, 1275 ಬಂದಿದೆ. ಸೊ ಅದನ್ನೇ ನಾವಿಲ್ಲಿ ಡೈರೆಕ್ಟಾಗಿ ಬರೆದಿದ್ದೀವಿ ಅಷ್ಟೇ. ಓಕೆನಾ? ಸೊ ಇವಾಗ ಮತ್ತೆ 5 ಬಂದಿದೆ. 5 ಎಗೈನ್ ಮತ್ತೆ 3 ಟೇಬಲಲ್ಲಿ ಬರುತ್ತೆ. 5ರಲ್ಲಂತೂ ಪಕ್ಕ ಬಂದೇ ಬರುತ್ತಲ್ವಾ. 3ರಲ್ಲಿ ಮತ್ತೊಂದು ಸಲ ಬರುತ್ತೆ. 3 4 12. ಸೊ 12 ಮುಗೀತು. ಈಗ 7 ತಗೋಬೇಕು ನೋಡಿ. 3 4 12, 12 ಮುಗೀತು. 3 2 6, 7ರಲ್ಲಿ 6 ಹೋದರೂ 1 ಉಳಿತು, ಪಕ್ಕದಲ್ಲಿ 5 ಇದೆ, 15 ಆಯಿತು. 3 5 15. ಓಕೆನಾ? ಇವಾಗ ಏನು ಮಾಡೋಣ ಅಂತ ಹೇಳಿದ್ರೆ 425 ಮತ್ತೆ 3ರಲ್ಲಿ ಹೋಗುತ್ತಾ? ಇಲ್ಲಿ ನೋಡಿದ್ರೂ ಗೊತ್ತಾಗ್ತಾ ಇದೆ. ಇಲ್ಲಿ 3 1 3 ಮಾಡಿದಾಗ 12 ಉಳಿಯುತ್ತೆ. 3 4 12, 5 ಸುಮ್ಮನೆ ಉಳಿದ್ಬಿಡುತ್ತೆ, ಡಿವೈಡ್ ಮಾಡೋಕ್ಕಾಗಲ್ಲ. ಅವಾಗ ನಾನು ಏನು ಮಾಡ್ತೀನಿ? 5 ಟೇಬಲಿಂದ ತೊಗೊಳ್ತೀನಿ. 5 ಟೇಬಲಲ್ಲಿ ಹೇಗೆ? ಇಲ್ಲಿ ಬರೀ 4ನ್ನ ತೊಗೊಂಡ್ರೆ 5 ಮಗ್ಗಿಯಲ್ಲಿ 4 ಬರಲ್ಲ. 42 ತೊಗೊಂಡ್ರೆ 5 8 40 ಆಗುತ್ತೆ. 5 8 40, 42ರಲ್ಲಿ 40 ಹೋಗಿದೆ. 5 8 40 ಅಂತ ಹೇಳಿದ್ರೆ 42ರಲ್ಲಿ 40 ಹೋಗಿದೆ. ಉಳಿದಿರೋದೆಷ್ಟು? 2, ಪಕ್ಕದಲ್ಲಿ 5 ಇದೆ, 25 ಆಯಿತು ನೋಡಿ. ಇಲ್ಲಿ 25 ಆಯ್ತು. ಇವಾಗ ಅಲ್ಲಿಗೆ 5 5 25. ಮತ್ತೆ 5 ಮಗ್ಗಿಯಲ್ಲಿ ಹೋಗುತ್ತೆ. 5 1 5, 8ರಲ್ಲಿ 5 ಹೋದರೆ 3 ಉಳಿತು, 35 ಆಯಿತು. 5 7 35. ನೆಕ್ಸ್ಟು 17 ಉಳಿತು. 17 ಪ್ರೈಮ್ ನಂಬರು, ಆ ಮಗ್ಗಿಯಲ್ಲಿ ಬಿಟ್ಟು ಬೇರೆ ಮಗ್ಗಿಯಲ್ಲಿ ಯಾವುದೇ ಕಾರಣಕ್ಕೂ ಬರಲ್ಲ. 17 1 17. ಹಾಗಾದರೆ 3825ರ ನಂಬರ್ಸು 3 ಇಂಟು 3 ಇಂಟು 5 ಇಂಟು 5 ಇಂಟು 17 ಆಯಿತು. ಅವಾಗ 2 ಟೈಮ್ಸ್ ಇರೋದ್ರಿಂದ 3 ಸ್ಕ್ವೇರ್ ಇಂಟು 5 ಸ್ಕ್ವೇರ್ ಇಂಟು 17 ಅಂತ ಬರಿಬೇಕು. ಓಕೆನಾ? ನೆಕ್ಸ್ಟು 4th ನಂಬರ್ 5005, 5005 ಇದೆ. ಸೊ 5005 ಅಂತ ಬರ್ಕೊಳ್ಳಿ. ಸೊ ಇದನ್ನು ನಾವೇನು ಮಾಡಬೇಕು? ಡಿವೈಡ್ ಮಾಡಬೇಕು. ನಂಬರ್ ನೋಡ್ತಾ ಇದ್ದಾಗಲೇ ಗೊತ್ತಾಗ್ತಾ ಇದೆ ಇದು 5 ಟೇಬಲಲ್ಲೇ ಹೋಗುತ್ತೆ ಅಂತ ಹೇಳ್ಕೊಂಡು ನಾವು ಡೈರೆಕ್ಟಾಗಿ 5 ಟೇಬಲಿಗೆ ತೊಗೊಂಡ್ಬಿಡ್ತೀವಿ. 5 1 5, 2 0ನ ಹಾಗೆ ಕ್ಯಾರಿ ಮಾಡಿ ಕೆಳಗೆ ಇಳಿಸ್ಕೊಳ್ಳಿ. ಮತ್ತೆ 5 1 5 ನೋಡಿ. ಇಲ್ಲಿ 5 1 5, 0 0 0 0 ಮತ್ತು 5 ಉಳಿದಿದೆ. 5 1 5 ಸರಿನಾ? ಇವಾಗ ಇದು ಯಾವ ಮಗ್ಗಿಲ್ ಹೋಗುತ್ತೆ ಅಂತ ನೋಡಬೇಕು. ಮಕ್ಕಳೇ ಒಂದ್ಸಲ ನೀವು ಡಿವೈಡ್ ಮಾಡಿ ನೋಡ್ಕೊಳ್ಳಿ. ನಿಮಗೆ ಫಸ್ಟ್ ಟೈಮ್ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಮಾಡಬೇಕು. ನನಗೀಗ ಡೈರೆಕ್ಟಾಗಿ ಇದು 7 ಟೇಬಲಲ್ಲಿ ಹೋಗುತ್ತೆ ಅಂತ ನಾನು ಬರೆದು ಬಿಡ್ತೀನಿ. ಬಟ್ ನೀವು ಪ್ರಾಕ್ಟೀಸ್ ಮಾಡಬೇಕು. ಇವಾಗ ಈ 1001 ಯಾವ ಮಗ್ಗಿಯಲ್ಲಿ ಹೋಗುತ್ತೆ? ಸೊ ಇಲ್ಲಿ ಯೂನಿಟ್ ಪ್ಲೇಸಲ್ಲಿ ಬಿಡಿ ಸ್ಥಾನದಲ್ಲಿ 1 ಇರೋದ್ರಿಂದ ನಮಗೆ ಗೊತ್ತಿರೋ ಹಾಗೆ 3 7 21 1 ಬರುತ್ತೆ ಅಂತ ಹೇಳಿದ್ರೆ ಈ 3 ಟೇಬಲಲ್ಲಿ ಇದು ಹೋಗುತ್ತಲ್ಲ ಅಂತ ನಮಗೆ ಅನಿಸುತ್ತೆ. ಆದರೆ ನಾವು ಇಲ್ಲಿ ಒಂದು ಸ್ವಲ್ಪ ತಲೆ ಓಡಿಸ್ಬೇಕು. 3 ಮಗ್ಗಿ ತಗೊಳ್ಳೋದು ಹೇಗೆ? ಈಗ ಆಲ್ರೆಡಿ ಫಸ್ಟ್ ಮಗ್ಗಿ 5 ತಗೋಬಿಟ್ಟಿದ್ದೀವಲ್ಲ. 5 ಆದ ನಂತರ ಪ್ರೈಮ್ ನಂಬರ್ ಯಾವುದು? 7 ಅಲ್ವಾ? ಈಗ 2 3 5 ಆಮೇಲೆ 7. ಈಗ 5 ಟೇಬಲಲ್ಲಿ ಇದು ಮಾಡಿಬಿಟ್ಟಿದ್ದೀವಿ. ನೆಕ್ಸ್ಟ್ ಟೇಬಲ್ 7 ತಗೋಬೇಕು. 7ರಲ್ಲಿ ಬರುತ್ತಾ ಅಂತ ನೋಡ್ಕೊಳ್ಬೇಕು ನಾವು. 3ರಲ್ಲಿ ಬರುತ್ತೇನೋ 21, ಇಲ್ಲಿ 1 ಇದೆ, ಏನೋ ಮಾಡಿದ್ರು ಬರಬಹುದೇನೋ. ಆದರೆ 5 ತಗೋಬಿಟ್ಟಿದ್ದೀವಿ. ಆಮೇಲೆ 7 ತಗೋಬೇಕು. 7ರಲ್ಲಿ ಬಿಡಿ ಸ್ಥಾನದಲ್ಲಿ 1 ಬರುತ್ತಾ? ಬರುತ್ತೆ. ಯಾಕಂದರೆ 7 ಇಂಟು 3, 7 3 21, ಬಿಡಿ ಸ್ಥಾನದಲ್ಲಿ 1 ಬರುತ್ತೆ. ಹಾಗಾಗಿ 7ರ ಮಗ್ಗಿಯಲ್ಲಿ ನಾವೇನು ಮಾಡಬೇಕು? ಪ್ರಯತ್ನ ಪಡಬೇಕು. ನಾನೇನು ಮಾಡ್ತೀನಿ? ಇಲ್ಲಿ 10 ಇರೋದ್ರಿಂದ 10ನ್ನ ಫಸ್ಟ್ ತಗೊಳ್ತೀನಿ. 7 1 7. 10ರಲ್ಲಿ 7 ಹೋದರೆ
3 ಉಳಿತು, ಪಕ್ಕದಲ್ಲಿ 30 ಆಯಿತು. 30 ಕರೆಕ್ಟಾ? 30 ಅಂತ ಹೇಳಿದ್ರೆ ನಾನು 7 4 28 ತಗೋತೀನಿ. 30ರಲ್ಲಿ 7 4 28 ಆಯಿತು. ಮತ್ತೆ 2 ಉಳಿತು, ಇಲ್ಲಿ ಒಂದಿದೆ, ಅಲ್ಲಿಗೆ 7 3 21. ಸೊ ನಿಮಗೆ ಕಷ್ಟ ಆಗುವಂತಹ ಮಕ್ಕಳೇನು ಮಾಡಿ, ಈ 1001ನ್ನು 7 ಮಗ್ಗಿಯಲ್ಲಿ 7 1 7, 10ರಲ್ಲಿ 7 ಹೋದರೆ 3, 0ಯನ್ನು ಇಳಿಸಿ 30 ಆಯಿತು. 7 4 28, 30ರಲ್ಲಿ 28 ಹೋದರೆ 2 ಉಳಿತು, ಮತ್ತು ಈ 1 ಇಳಿಸ್ಕೊಬನ್ನಿ 21 ಆಯಿತು. 7 3 21 ಕರೆಕ್ಟಾ? 143 ಆಯ್ತಲ್ಲ, ಆ 143 ನಾನು ಇಲ್ಲಿ ಬರೆದಿದ್ದೀನಿ ಡೈರೆಕ್ಟಾಗಿ. ನಿಮಗೆ ಈ ಥರ ಮಾಡ್ಲಿಕ್ಕೆ ಡೌಟ್ ಆದರೆ ಈ ಥರ ಮಾಡ್ಕೊಂಡು ಮಾಡಿ ಆಯಿತಾ. ಇವಾಗ ಮತ್ತೆ 143 ಉಳಿದಿದೆ. ಈ 143 ಯಾವ ಟೇಬಲಲ್ಲಿ ಹೋಗುತ್ತೆ? 7 ಆದ್ರ ಮೇಲೆ ನಮ್ಮ ಪ್ರೈಮ್ ನಂಬರ್ ಎಷ್ಟು? 11. ನೋಡಿ ಪ್ರೈಮ್ ನಂಬರ್ ಎಷ್ಟು? 2 ಆದ್ರ ಮೇಲೆ 3, 3 ಆದ್ರ ಮೇಲೆ 5, 5 ಆದ್ರ ಮೇಲೆ 7, 7 ಆದ್ರ ಮೇಲೆ ಪ್ರೈಮ್ ನಂಬರ್ 11. 11 ಮಗ್ಗಿಯಲ್ಲಿ ನೋಡೋಣ. ನಿಮಗೆ ಡೌಟ್ ಆಗಲ್ಲ, ನೀವು ಈ ಪ್ರೈಮ್ ನಂಬರ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಕೊಂಡಿದ್ರೆ ಯಾವ ಮಗಿಯಲ್ಲಿ ಬರುತ್ತಪ್ಪ ಅಂತ ಹೇಳ್ಕೊಂಡು ಎಲ್ಲ ಮಗಿಯಲ್ಲೂ ಮಾಡಿ ಇಡೋ ಚಾನ್ಸ್ ಇಲ್ಲ. 7 ಆದ್ರ ಮೇಲೆ ನೆಕ್ಸ್ಟ್ ಪ್ರೈಮ್ ನಂಬರ್ 11. 11ರಲ್ಲಿ ಒಂದ್ಸಲ ಟ್ರೈ ಮಾಡಿಬಿಡಿ. ಈಗ 11 1 11, 14ರಲ್ಲಿ 11 ಹೋದ್ರೆ ಇಲ್ಲಿ 3 ಉಳಿತು, ಕರೆಕ್ಟ್ ಅಲ್ಲ? ನೋಡಿ 11 1 11, 14ರಲ್ಲಿ 11 ಹೋಗ್ಬಿಟ್ಟಿದೆ, ಈಗ 3 ಉಳಿತು, ಇಲ್ಲಿ 3 ಇದೆ, 33 ಆಯಿತು. 11 3 33. ಈಗ 11 ಆದ್ರ ಮೇಲೆ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು? 13. 13 ಇದು ಕೂಡ ಪ್ರೈಮ್ ನಂಬರೇ, ಆ ಮಗ್ಗಿಯಲ್ಲಿ ಬಿಟ್ಟು ಬೇರೆ ಮಗ್ಗಿಯಲ್ಲಿ ಹೋಗಲ್ಲ. 13 1 13. ಅಂದರೆ 5005ರ ನಂಬರ್ಸು 5 × 7 × 11 × 13. ಓಕೆನಾ? ಸೊ ಇದು ಆನ್ಸರು. ಸೊ ಯಾವುದು ಡಬಲ್ ಇಲ್ಲ, ಹಾಗಾಗಿ ಆನ್ಸರ್ನ ಹಾಗೆ ಇಡಬಹುದು. ನೆಕ್ಸ್ಟು 5th ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. 7429 ಅಂತ ಇದೆ. 7429. ಸೊ ಈ 7429 ಇವಾಗ ನಾವು ಡಿವೈಡ್ ಮಾಡಬೇಕು. ನಮ್ಮ ಫಸ್ಟ್ ಪ್ರೈಮ್ ನಂಬರು 2 ಟೇಬಲಲ್ಲಿ 9 ಅಂತೂ ಬರಲ್ಲ. ನೆಕ್ಸ್ಟ್ ಪ್ರೈಮ್ ನಂಬರು 3, ಕರೆಕ್ಟಾ? 3ಯಲ್ಲಿ ನಾವು ಏನಾದರೂ ಇವಾಗ 3ಯಲ್ಲಿ ಡಿವೈಡ್ ಮಾಡ್ತಾ ಹೋದರೆ ಇದು ಕರೆಕ್ಟಾಗಿ ಡಿವೈಡ್ ಆಗಲ್ಲ ಅನ್ನೋದು ನನಗೆ ಗೊತ್ತಿದೆ. ನೀವು ಒಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು, ಟೈಮ್ ಇದೆ, ಪ್ರಾಕ್ಟೀಸ್ ಮಾಡಿ. ಈ 7429 ಇದೆಯಲ್ಲ, 2 3 5 7 11 13 ಇಲ್ಲಿವರೆಗೂ ಯಾವ ಮಗ್ಗಿಯಲ್ಲೂ ಹೋಗಲ್ಲ ಮಕ್ಕಳೇ. ನಾವು ಡೈರೆಕ್ಟಾಗಿ ಈ 17 ಟೇಬಲಿಂದನೇ ನಾವೇನು ಮಾಡಬೇಕಾಗತ್ತೆ? ಡಿವೈಡ್ ಮಾಡಬೇಕಾಗತ್ತೆ. ನಾನಿಲ್ಲಿ 17 ಟೇಬಲ್ ತೊಗೊಳ್ತಾ ಇದ್ದೀನಿ. 74 ಇರೋದ್ರಿಂದ 17 4 ತೊಗೊಳ್ತೀನಿ. 17 4 68. ಅಂದರೆ 74ರಲ್ಲಿ ನಾನಿವಾಗ 68 ತೊಗೊಂಡೆ. 17 4 68. 74ರಲ್ಲಿ 68 ಹೋದರೆ ಎಷ್ಟು ಉಳಿತು? 6 ಉಳಿತು. ಅಂದರೆ ಇಲ್ಲಿವಾಗ 6 ಉಳಿದಿದೆ, ಇಲ್ಲಿ ಪಕ್ಕದಲ್ಲಿ 2 ಇದೆ, 62 ಆಯಿತು, ಕರೆಕ್ಟಾ? ಈಗ ನೆಕ್ಸ್ಟು 17 3 ತೊಗೊಳ್ಳಿ. 17 3 ಎಷ್ಟು? 17 3 51. ನಾನೇನು ಮಾಡ್ತೀನಿ? 17 3 ತೊಗೊಳ್ತೀನಿ, 51 ಆಯಿತು. 66ರಲ್ಲಿ ಇಲ್ಲಿ 6, ಇಲ್ಲಿ ಪಕ್ಕದಲ್ಲಿ 2, 62 ಇದೆ. 62ರಲ್ಲಿ 51 ಹೋದರೆ ಉಳಿಯೋದೆಷ್ಟು? 11. ಅಂದರೆ ಇವಾಗಿಲ್ಲಿ 11 ಉಳಿದಿದೆ. 11 ಪ್ಲಸ್ ಪಕ್ಕದಲ್ಲಿ 9 ಇದೆ, ಅಲ್ಲಿಗೆ 119 ಆಯಿತು. 17ರಲ್ಲಿ 119 ಬರುತ್ತಾ? 17 7 119. ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಾನು ಮಾಮೂಲಿ ಮೆಥಡಲ್ಲಿ ಮಾಡಿ ತೋರಿಸ್ತೀನಿ ನೋಡಿ. 7429. ಓಕೆನಾ? ಇವಾಗ 17ರ ಮಗ್ಗಿಯಲ್ಲಿ ಫಸ್ಟ್ ಎಷ್ಟು ಮಾಡೋಣ? 17 4 68. 74ರಲ್ಲಿ 68 ಹೋದರೆ 6 ಉಳಿತು, 2 ಇಳಿಸ್ಕೊಂಡೆ. 17 3 51. 62ರಲ್ಲಿ 51 ಹೋದರೆ 11 ಉಳಿತು. ಈ 9ನ್ನು ಕೆಳಗಿಳಿಸ್ಕೊಂಡ್ರೆ 119 ಆಯಿತು. ನೆಕ್ಸ್ಟು 17 7 119. ಅಂದರೆ 0 ಬಂತು ಅಂದರೆ ಎಕ್ಸಾಕ್ಟಾಗಿ ಡಿವೈಡ್ ಆಗ್ತಿದೆ ಅಂತ ಅರ್ಥ. 437. ಆ 437 ಇಲ್ಲಿ ಬರ್ತಿದ್ದೀನಿ. ನೆಕ್ಸ್ಟು 17ರ ಮಗ್ಗಿಯಲ್ಲಿ ಮತ್ತೆ ಈ 437 ಬರಲ್ಲ. 17 ಆದ ನಂತರ ಪ್ರೈಮ್ ನಂಬರ್ ಯಾವುದು? 18 ಅಲ್ಲ, 19. 17 ಆದ ನಂತರ 19. 19ರಲ್ಲಿ ಇಲ್ಲಿ 43 ಇದೆ ಅಲ್ಲ, ಬೇಕಾದರೂ ನೋಡಿ. ಈ 43ನ್ನ 19ರಲ್ಲಿ ತಗೊಳ್ಳಿ. 19 2 38. 19 2 38. 43ರಲ್ಲಿ 38 ಹೋದರೆ 5 ಉಳಿಯುತ್ತೆ, ಕರೆಕ್ಟಾ? ಇಲ್ಲಿ ಎಷ್ಟು ಉಳಿದಿದೆ? 5 ಉಳಿದಿದೆ. ಅಂದರೆ ನೀವಿವಾಗ 19 2 38 ತಗೊಂಡ್ರೆ 5 ಉಳಿತು, ಇಲ್ಲಿ 5 ಇದೆ, ಅಂದರೆ 57 ಆಯಿತು. 19 3 57.
ಓಕೆನಾ. ನೆಕ್ಸ್ಟು ಇವಾಗ 19 ಆದ್ರ ಮೇಲೆ 23. ಈ 23 ಪ್ರೈಮ್ ನಂಬರ್ ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ, ಆ ಮಗ್ಗಿಯಲ್ಲಿ ಬಿಟ್ಟು ಬೇರೆ ಮಗ್ಗಿಯಲ್ಲಿ ಬರಲ್ಲ. ಸೊ 23 ಒಂದ್ಲಿ 23. ಓಕೆನಾ. ಹಾಗಾದರೆ 7429ನ ನಂಬರ್ಸು 17 × 19 × 23. ಈಗ ಇದಿಷ್ಟು ಮಾಡಿದ್ರಲ್ಲಿ ನಿಮಗೆ ಸ್ವಲ್ಪ ನಂಬರು ಟೇಬಲ್ ತೊಗೊಳೋದು ಕಷ್ಟ ಆಗೋದು ಯಾವುದು ಅಂತ ಹೇಳಿದ್ರೆ 7429. ಅದಕ್ಕಾಗಿ ನಾನು ಈ ಮುಂಚಿತವಾಗಿ ನಿಮಗೆ ಪ್ರೈಮ್ ನಂಬರು ಯಾವ್ದ್ಯಾವುದು ಅನ್ನೋದನ್ನು ಕೊಟ್ಟಿದ್ದೀನಿ. ನಿಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಯಾವ್ಯಾವ ಟೇಬಲ್ ತೊಗೋಬೇಕು ಅಂತ. ನೋಡಿ, ಇವಾಗ ಇಲ್ಲಿವರೆಗೆ ಬಂದಿದೆ ನಿಮ್ಮ ಲೆಕ್ಕ, ಹೌದಾ. ಸೊ ಎಕ್ಸಸೈಸಲ್ಲಿರುವಂತಹ ಲೆಕ್ಕಗಳನ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮಗೆ ಫಸ್ಟ್ ಮೇಯ್ನಲ್ಲಿ ಎಕ್ಸಸೈಸ್ 1.1ನಲ್ಲಿ ಫಸ್ಟ್ ಮೇಯ್ನಲ್ಲಿ ಇರುವಂತಹ 5 ಲೆಕ್ಕವನ್ನು ನಾನು ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸೆಕೆಂಡ್ ಮೇಯ್ನಲ್ಲಿರುವಂತಹ ಲೆಕ್ಕಗಳನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಅದು LCM ಮತ್ತು HCFಗೆ ಸಂಬಂಧಪಟ್ಟಿದ್ದು, ತುಂಬಾ ಈಸಿ ಇರುತ್ತೆ. ಕರೆಕ್ಟಾಗಿ ಕ್ಲಾಸಸ್ಗಳನ್ನ ಫಾಲೋ ಮಾಡ್ತೀರಿ ಅಂತ ಭಾವಿಸಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪ್ರಾಬ್ಲಮ್ಸ್ನ ಯಾವ ರೀತಿಯಾಗಿ ಮಾಡ್ಕೊಡೋದು ಅಂತ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆಯಿತು ಅನ್ನೋದಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೀವು ಕೂಡ ಚೆನ್ನಾಗಿ ಓದ್ಕೊಳ್ಳಿ. SLC ಆ್ಯನ್ಯುವಲ್ ಎಕ್ಸಾಮಿಗೆ ಏನು ಸ್ಟಡಿ ಆಗ್ತಾ ಇದ್ದೀರಿ, ನಿಮಗೆಲ್ಲರಿಗೂ ಕೂಡ ಇವತ್ತಿಂದನೇ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಕರೆಕ್ಟಾಗಿ ಹಾರ್ಡ್ ವರ್ಕ್ನ ಮಾಡಿ ಮಕ್ಕಳೇ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವಾಗ ನೀವು ಅರಿಥಮೆಟಿಕ್, ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥಮೆಟಿಕ್ ಏನಿದೆ ಅದನ್ನು ಕಲ್ತ್ಕೊಂಡಿರ್ತೀರಿ ಅಂತ ಭಾವಿಸಿದ್ದೀನಿ. ಅದನ್ನು ಕಲ್ತ್ಕೊಂಡಿರಿ. ಓಕೆನಾ. ಥ್ಯಾಂಕ್ ಯು.